birthday to you. ನಮಸ್ಕಾರ ಕೃಷ್ಣ ಕುಲಕರ್ಣಿ ಅವರೇ. ನಮಸ್ಕಾರ ಸರ್. ಇವತ್ತು ನಿಮ್ಮ ಜನ್ಮದಿನ ಆಚರಿಸ್ಕೊಳ್ತಿದ್ದೀರಿ. ಹೌದು. ನಿಮ್ಮ ಬಗ್ಗೆ ಹೇಳಿ, ಯಾವತ್ತು ಹುಟ್ಟಿದ್ದು ಇದು ಅಂತೆಲ್ಲ ಹೇಳಿ. ನಾನು ಕೃಷ್ಣ ಕುಲಕರ್ಣಿ ಅಂತೇಳಿ. ನನ್ನ ನೇಟಿವ್ ಬಂದುಬಿಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಗತ್ತರಗಿ ಅಂತ ಒಂದು ಊರಿದೆ. ಗತ್ತರಿಗೆ. ಆ ಊರಿಂದ ಆಮೇಲೆ ನನ್ನ ಎಜುಕೇಷನ್ ಎಲ್ಲ ವಿಜಯಪುರದಲ್ಲಿ. ವಿಜಯಪುರದೇ ಬಿಜಾಪುರ ಅದು. ಅದೇ ಅವಾಗ ಬಿಜಾಪುರ. ಮುಂದೆ ಬಂದುಬಿಟ್ಟು ನಾನು ಎಜುಕೇಷನ್ ಮುಗಿಯೋದಕ್ಕೂ SBIನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಹೀಗಾಗಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಓಡಾಡಿ. ಔಟ್ ಆಫ್ ಸ್ಟೇಟ್ ಹೋಗಿಲ್ವಾ? ಇಲ್ಲ, ಔಟ್ ಆಫ್ ಸ್ಟೇಟ್ ಹೋಗಲಿಲ್ಲ. ಅದಕ್ಕೆ ಇಲ್ಲೇ ಎಲ್ಲ ಕಡೆ ಕೆಲಸ ಮಾಡಿದೆ. ಅವಾಗ ಮಾಡುವಾಗ ಈ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಆಫೀಸರ್ಸ್ಗೆ ಏನಾದರೂ ಒಂದು ಸೂರಿನ ವ್ಯವಸ್ಥೆ ಮಾಡೋ ಯೋಚನೆ ಇತ್ತು ಎಲ್ಲರಿಗೂ. ಅವಾಗ ನಾವೇನು ಮಾಡಿದೆವು, ಈ ಸುಮಾರು ಬೆಂಗಳೂರಲ್ಲಿ 4-5 ಈ ಥರ ಇದೆ. ಅದು ಹರಿಕೃಷ್ಣ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿದೆವು. ಅವ್ರು ಸಣ್ಣ ಚಿಕ್ಕ ಪುಟ್ಟ ಬಿಲ್ಡಿಂಗ್ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಸ್ವಲ್ಪ ಅಶ್ಯೂರೆನ್ಸ್ ಕೊಡೋದ್ರಿಂದ ನಮ್ಮ ಜನ ತಗೊಳ್ತಾರೆ ಒಂದು ಥರ್ಡ್ ಅಂತ ಅಂದ್ಕೂಡಲೇ ಅವ್ರು ಧೈರ್ಯ ಮಾಡಿ ಇದು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಪ್ಪಿದ್ರು. ಹೀಗಾಗಿ ಅವಾಗ ನಾವು ಆಗಾಗ ಸಂಡೇ ಬಂದು ಇದು 2007 ಬೇಸ್ ಲೆವೆಲಿಂದ ನಾವು ಇದು ನೀವು ಇಲ್ಲಿ ಗಾನಾರಿದಿಗೆ ಬಂದ್ರಿ. ಇಲ್ಲಿ ಗಾನಾರಿದಿದ ಎಕ್ಸ್ಪೀರಿಯನ್ಸ್ ಹೇಗೆ? ಇಲ್ಲಿದು ಗಾನಾರಿದಿ ಮೊದಲು 2011 ಮೇನಲ್ಲಿ ನಾನು ಇಲ್ಲಿ ಪೊಸಿಷನ್ ತೊಗೊಂಡು ಇನಾಗ್ರೇಷನ್ ಮಾಡಿದೆ. ಅವಾಗ ನಾವು ಬರೀ ಬ್ಯಾಂಕಿಗೆ ಹೋಗೋದು ಬರೋದು, ಬೆಳಿಗ್ಗೆ 8 ಗಂಟೆಗೆ ಹೋಗೋದು, ರಾತ್ರಿ 11. ಹಿಂಗಾಗಿ ಯಾವುದೂ ಕಾಂಟ್ಯಾಕ್ಟ್ ಇರಲಿಲ್ಲ ನಮಗೆ. ನಾವಾಯಿತು, ನಮ್ಮ ಮನೆ ಆಯಿತು. ಈಗ ರಿಟೈರ್ ಆದಿಂದ ಇಲ್ಲಿ ಬಂದಿದ್ದೀವಿ, ಎಲ್ಲ ಒಂಥರ ನೆಮ್ಮದಿ ಅನ್ನಿಸ್ತಿರ್ತದೆ. ಯಾಕಂದರೆ ಇಲ್ಲಿ ನಮ್ಮ ವಯಸ್ಸಿನವರೇ, ನಮ್ಮ ಸಮಾನ ಮನಸ್ಕರ ಫ್ರೆಂಡ್ಸ್ ಇರೋದ್ರಿಂದ ನಾವೊಂದು 13-14 ಜನರ ಗ್ರೂಪ್ ಇದೆ. ನಾವು ಒಟ್ಟಿಗೆ ಇರ್ತೀವಿ, ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಒಟ್ಟಿಗೆ ಇರ್ತೀವಿ. ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಎಲ್ಲರೂ ಹರಟೆ ಹೊಳಿತಾರೆ. ನೀವಾಗ ಇಲ್ಲಿ ಇವ್ರ ಜೊತೆಲ್ಲ ಇರ್ತೀರ, ಊರಿಗೆ ಹೋದಾಗೆಲ್ಲ ನಿಮ್ಗೊಂಥರ ಒಂದು ಫೀಲಿಂಗ್ ಆಗಲ್ಲ? ಅವ್ರು ಬಿಟ್ಟು ಬಂದಿದ್ದೀನಿ ಫೀಲಿಂಗ್ ಆಗೋದಂತೂ 100%. ಬಟ್ ಅಲ್ಲಿ ನಮ್ಮದೇ ಒಂದು ಜಗತ್ತಲ್ಲ, ನಾವು ಅಗ್ರಿಕಲ್ಚರ್ ನೋಡಿದ್ರೆ ಆ ಜನರು ಅಲ್ಲಿ ಹೋಗಿ ಸೇರೋ ತನಕ ಸ್ವಲ್ಪ ಚಿಂತೆ ಇರುತ್ತೆ. ಅಲ್ಲಿ ಹೋಗ್ಬೇಕು. ನಮ್ಮ ಒಕ್ಕಲ್ತನದ ಆಮೇಲೆ ಲ್ಯಾಂಡ್ ಲಾರ್ಡ್ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಖುಷಿಯಿಂದ ಬರ್ತೀನಿ. ಖುಷಿಯಿಂದ ಎಲ್ಲ ಹೋದ ಕೂಡಲೇ ಡೇಟ್ ಫಿಕ್ಸೇ ಮಾಡ್ತೀನಿ ಎಂದು ಹೋಗುವುದು ಅಂತೇಳಿ ಮೊದಲೇ ರಿಸರ್ವೇಷನ್ ಮಾಡಿಕೊಂಡು ಖುಷಿಯಿಂದ ಬರ್ತೀನಿ. ಬಂದು ಬೆಳಿಗ್ಗೆ 7 ಗಂಟೆಗೆ ಬಂದರೆ ಮತ್ತೆ 12 ಗಂಟೆಗೆ. ಮತ್ತೆ ನಿಮ್ಮ ವೈವಾಹಿಕ ಜೀವನ ಅಂದರೆ ದಾಂಪತ್ಯ ಜೀವನದ ಬಗ್ಗೆ ಹೇಳಿ. ನನಗೆ 2 ಮಕ್ಕಳು, ಒಂದು ಮಗ ಒಂದು ಮಗಳು. ಮಗ ಬಂದುಬಿಟ್ಟು ಇಲ್ಲೇ ಸಾಫ್ಟ್ವೇರ್ನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ. ಏನು ಬೇರೆ ಮಿಸ್ಟರ್ ರಾಜಗೋಪಾಲ್ ಅಯ್ಯರ್ ಫ್ರಮ್ ಯಾವ ಊರು? ನಾಗರ್ಕೋಯಿಲ್. ಹೇಳಬೇಕು, ಪರಿಚಯ ಮಾಡಿಕೊಡಿ. ಗೋಪಾಲ್ ಮುಂಡವಾಡಿ ಅವರು. ಗೋಪಾಲರಾವ್ ಮುಂಡೇವಾಡಿ, ಊರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರಿಟೈರ್ಡ್ ಸ್ಟಾಫ್. ಇವತ್ತೇನು ಬಂದಿದ್ದೀರಿ ಇಲ್ಲಿ? ಇವತ್ತು ನಮ್ಮ KV ಕುಲಕರ್ಣಿ ಅವ್ರ ಬರ್ತ್ಡೇ ಅದ.
ಅದಕ್ಕೆ ಇಲ್ಲೆಲ್ಲ ನಾವು ಸೆಲೆಬ್ರೇಷನ್ ಮಾಡಿ ಬಂದೀವಿ ಇಲ್ಲಿ ಕೃಷ್ಣಧಾಮಕ್ಕೆ. ಈ ತಿಂಗಳು ನಿಮ್ಮದು ಬರ್ತಡೇ ಇದೆ ಅಂತ ಕೇಳಿದ್ದು, ಯಾವತ್ತು 5ನೇ ತಾರೀಕು? ನಮ್ದು ಜೂನ್ 5ನೇ ತಾರೀಕಿದೆ. ನಿಮ್ಗೆಲ್ಲ ಅಡ್ವಾನ್ಸ್ ಹೇಳ್ತೀನಿ ಅಂತ. ಓಕೆ ಹೌದು ಹೇಳಿ. ಭಂಡಾರಿ ಸಾಹೇಬರು ಹೊನ್ನಾವರದವರು, ಪರಿಚಯ ಮಾಡ್ಕೊಳ್ಳಿ. ಇವತ್ತೇನು ಬಂದಿದ್ದೀರಿ ಇಲ್ಲಿ? ಕೃಷ್ಣ ಕುಲಕರ್ಣಿ ಬರ್ತಡೇ ಬಂದಿದ್ದೀರಿ? ಹೌದು, ಒಳ್ಳೆಯದು. ಹೇಳಿ, ಯಾವರು? ಬಿಜಾಪುರವಾ? ಕೃಷ್ಣ ಹಾಂ ಹಾಂ, ಬಿಜಾಪುರದವರು. ಕೃಷ್ಣ ಕುಲಕರ್ಣಿ ಅವರ ಬರ್ತ್ಡೇ ಜನ್ಮದಿನ ಆಚರಿಸಕ್ಕೆ ಬಂದಿದ್ದೀರಿ. ನಿಮ್ಮದು ಇದೇ ತಿಂಗಳು ಜನ್ಮದಿನ ಇದೆ ಅಂತ ಕೇಳಿದ್ದು, 20ನೇ ತಾರೀಕು ನಿಮ್ಮ ಜನ್ಮದಿನ ಅಂತ. ಹೌದಾ? ನಿಜವಾದು? ಜೂನ್ 20 ನಿಮ್ಮದು? ಓಕೆ, ಒಳ್ಳೆಯದು. ದೇವ್ರು ಒಳ್ಳೇದು ಮಾಡಲಿ. ಇದು ನಮ್ಮ ರವಿ ಅವರು. ಏನು ಬೇಕಾ ನಿಮಗೆ ನಮ್ಮಿಂದ? ಎಲ್ಲಿ ಕೆಲಸ ಮಾಡಿದ್ರಿ? ಪರಿಚಯ ಮಾಡ್ಕೊಂಡಿದ್ದೀನಿ ಬಗ್ಗೆ. ನಾವು ಸೆಂಟ್ರಲ್ ಗೌರ್ಮೆಂಟು, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸು, ಟ್ರಾನ್ಸ್ಫರಬಲ್ ಎನಿವೇರ್ ಇನ್ ಇಂಡಿಯಾ. ರೈಟ್ ನೌ ಐ ಆಮ್ ರಿಟೈರ್ಡ್. ಐ ಆಮ್ ಎಟ್ ಬ್ಯಾಂಗ್ಳೂರ್. ನೀವು ಸೀರೆ ಎಲ್ಲ ಮಾಡ್ತೀರಾ ಟೆಕ್ಸ್ಟೈಲ್ ಇದ್ದಾಗ? ನಾವು ಸೀರೆ ಉಡಿಸ್ತೀವಿ ಸರ್, ಮಾಡಿಸ್ತೀವಿ, ಪರವಾಗಿಲ್ಲ. ನಾವು ಭಾಸ್ಕರ್ ಶೆಟ್ರು. ಭಾಸ್ಕರ್ ಶೆಟ್ಟಿ, ಶಿರೂರು, ಉಡುಪಿ ಡಿಸ್ಟ್ರಿಕ್ಟ್. ಎಲ್ಲಿ ಕೆಲಸ ಮಾಡಿದ್ದೀವಿ ಸರ್ ನೀವು? ನಾವು ಸಾಧಾರಣ ಆಲ್ ಓವರ್ ಇಂಡಿಯಾ ಎಲ್ಲ ಮಾಡಿದ್ದೇವೆ. ಯಾವ ಇದರಲ್ಲಿ? ಬ್ಯಾಂಕಿಂಗ್ ಅಲ್ಲ? ಯಾವ ಬ್ಯಾಂಕು? ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಇವಾಗ ಏನು ಇದಾಗಿದೆ? ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಇವರು ನಮ್ಮ ತಹಸೀಲ್ದಾರರು. ಹಾಂ, ಹೇಳಿ. ಮಾಧವ್ ಮುರುಡೇಶ್ವರ, ಸಬ್ ರಿಜಿಸ್ಟ್ರಾರ್, ಬೈಲೊಂಗದು, ಆ ಸೈಡ್ಗೆ ನಾರ್ತ್ ಕೇಂದ್ರ, ಸೌತ್ ಕೇಂದ್ರ. ನಿಮ್ಮದು ಮೂಲತಃ ಯಾವ ಊರು? ಸಿರ್ಸಿ ಅವರು. ಸಿರ್ಸಿ ಮಾರಿಕಾಂಬ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಂದು ದಿವಸ ಹೋಗಿ ಕೋಣ ಪೂಜೆ ಮಾಡ್ಕೊಂಡು ಬರುವ. ನಾವುಗಳೆಲ್ಲ ಕರ್ಕೊಂಡು ಹೋಗಿ ದರ್ಶನ ಮಾಡೋದಕ್ಕೆ ಕೇಳ್ಕೊಳ್ತೀವಿ. ನಮಸ್ಕಾರ. ಭಾಸ್ಕರ್ ಶೆಟ್ರು. ಭಾಸ್ಕರ್ ಶೆಟ್ಟಿ ಅಂತ, ರಿಟೈರ್ಡ್ ವಿಜಯ ಬ್ಯಾಂಕ್, ಗಾನಾ ರೀತಿಯಲ್ಲಿದ್ದೇವೆ. ನಮ್ಮ ವಾಕ್ಮೇಟ್ ಫ್ರೆಂಡ್ ಕೃಷ್ಣ ಕುಲಕರ್ಣಿ ಬರ್ಡೇ ಸಲುವಾಗಿ ಕೃಷ್ಣಧಾಮ ಹೋಟ್ಲಿಗೆ ಬಂದಿದ್ದೇವೆ. ಹೊಸ ಹೋಟ್ಲು, ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ದೇವರು ಅವರಿಗೆ ಆಯುರಾರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ನಾವು ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಹಲೋ, ರವಿ ಕುಮಾರ್. ಹಾಂ, ಹೇಳಿ. ಸೊ ಐ ಆಮ್ ಟೇಕಿಂಗ್ ಯುವರ್ ಬ್ರೀಫ್ ಇಂಟರ್ವ್ಯೂ. ಯು ಆರ್ ಫ್ರಮ್? ನಾನು ರವಿಕುಮಾರ್ ಅಂತ. ಆ್ಯಕ್ಚುಲಿ ಮೂಲತವಾಗಿ ಕೊಡಗು ಡಿಸ್ಟ್ರಿಕ್ನವರು. ಹಾಂ. ನಾನು ನೇವಿನಲ್ಲಿ 15 ವರ್ಷ ಸರ್ವಿಸ್ ಮಾಡಿದ್ದೆ. ಹಾಂ. ನಾನು ಎಕ್ಸ್-ಸರ್ವಿಸ್ ಮ್ಯಾನು. ಹಾಂ. ಮತ್ತು ಆಮೇಲೆ ದುಬೈನಲ್ಲೂ 25 ವರ್ಷ ಸರ್ವಿಸ್ ಮಾಡಿದ್ದೆ. ಈಗ ಇಲ್ಲಿ ಗಾಂಧಾರಿ ಅಪಾರ್ಟ್ಮೆಂಟ್ ಇದ್ದೀವಿ. ಇಲ್ಲಿ ನಮ್ಮಲ್ಲಿರುವಂಥ ಸೀನಿಯರ್ ಸಿಟಿಸನ್ಸ್ ಇವರೆಲ್ಲ ಒಂದು ಒಳ್ಳೆ ಒಂದು ಇದರಲ್ಲಿ ಅಣ್ಣ ತಮ್ಮರಾಗಿ ನಾವು ಇದ್ದೀವಿ. ಎಲ್ಲರ ಜೊತೆಯಲ್ಲಿ ಇದು ಮಾಡ್ತೀವಿ. ಇವತ್ತು ನಮ್ಮ ಕುಲಕರ್ಣಿ ಅವರ ಬರ್ತ್ಡೇ ಆಚರಿಸ್ಲಿಕ್ಕೆ ಬಂದಿದ್ದೀವಿ. ಅದರಿಂದ ತುಂಬ ಖುಷಿ ಆಗಿದೆ. ವೆರಿ ಗುಡ್. ಮತ್ತು ಗಾನಾ ರಿದ್ದಿ, ನಮ್ಮದು ಗಾನಾ ಚತುರ್ ಸಂಘದ ಬಗ್ಗೆ ಏನಾದರೂ ಹೇಳ್ತೀರಾ? ಅದೇ ಗಾನಾ ಚತುರ್ ಹೇಳಿದೆ ಅಲ್ಲ, ಈಗ ಎಲ್ಲ ಒಂದು ಅಣ್ಣ ತಮ್ಮ ಒಂದು ಬಾಂಧವ್ಯ ಇದೆ. ಬಾಂಧವ್ಯ ಇದೆ. ಅದು ಹೀಗೆ ಇರಲಿ ತುಂಬ ದಿವಸ ತನಕ ಅಂತ ಎಲ್ಲರೂ ಇದು ಮಾಡಲಿ ಅಂತ ನಾವು ಹಾರೈಸ್ತೀವಿ. ಆ್ಯಕ್ಚುಲಿ ಇದೇನು ನೀವು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ರಿ, ಇದು ಒಳ್ಳೆಯದು. ಯಾಕಂದರೆ ಒಮ್ಮೊಮ್ಮೆ ನಮ್ಮ ಹಿರಿಯರಿಗೆ ನಮ್ಮ ತಮ್ಮದೇ ಬರ್ತ್ಡೇ ನೆನಪಿರಲ್ಲ. ಅದನ್ನು ನೀವು ಭಾಳ ಕ್ಲೀನಾಗಿ ಎಲ್ಲರಿಗೂ ಬರ್ತ್ಡೇ ಹೇಳ್ತೀರಿ, ಚೆನ್ನಾಗಿ ನೆನಪಿಸ್ತೀರಿ. ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.